ರೋಜಿ ಹೆಸರಿನ ತಕ್ಕಂಗದವಳು ಹುಡುಗಿ ಎಷ್ಟು ಚದುರ ತಿದ್ದಿದು ಗೊಂಬೆಗೆ ಬೆಣ್ಣಿ ಬೆಣ್ಣಿ ಬೆಣ್ಣಿದ್ದಂಗೆ ಅದಾಳ ನೋಡು. ಕೈ ತೊಳ್ಕೊಂಡು ಮುಟ್ಬೇಕು ಆಕಿಗೆ. ಅಂತಾಕಿಗೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಾಳ. ಕೆಂಚಕ್ಕೆ ಭಾಳ ಪುಣ್ಯ ಮಾಡ್ಯಾಳ. ಈ ಪಾರಕ್ಕಿಗೇನು ಹುಚ್ಚಿಡಿತಾ ಏನು? ಒಬ್ಬಾಕಿನೇ ಮಾತಾಡ್ಕೊತ ಹೊಂಟಾಳ. ಇದೇನಾ ಪಾರಕ್ಕ ಒಬ್ಬಾಕಿನೇ ಮಾತಾಡ್ಕೊತ ಹೊಂಟಿದ್ದಲ್ಲ? ಪಾರಕ್ಕ ಆರಾಮಿತಿಲ್ಲ? ಯಾಕೆ ಒಬ್ಬಾಕಿನೇ ಹಿಂಗೆ ಮಾತಾಡ್ಕೊತ ಹೊಂಟಿದ್ದಲ್ಲ? ಏನೈತಿ ನಿನಗೆ? ಇದೇನು ಪಾರಕ್ಕೆ ಹಿಂಗೆ ಒಬ್ಬಾಕಿನೇ ಮಾತಾಡ್ಕೊತ ಹೊಂಟಾಳಲ್ಲ, ಈಕಿಗೇನು ಹುಚ್ಚಿಡಿತು ಅನ್ಕೊಂಡೇನ? ಹಂಗೆ ಅನ್ಕೊಂಡಿರ್ತಿ, ನನಗೆ ಗೊತ್ತಿಲ್ಲೇನ ನೀನು ಗುಣ. ಏನಿಲ್ಲ ಬಿಡು. ಮುಂಜಾನೆ ಹೋಗಾಗ ನಾನು ಕರೆದವ, ನೀನೇನು ಹ್ಞೂ ಅಂದಿಲ್ಲ ಇಲ್ನೂ ಅಂದಿಲ್ಲ, ಏನೂ ಹೇಳೇ ಇಲ್ಲ. ಅದಕ್ಕೆ ನಾನು ಈಕಿ ಮನೆಗೆ ಅದಾಳಿಲ್ಲ ಅಂಥೇಳಿ ನನ್ನ ಪಾಡಿಗೆ ನಾನು ಒಬ್ಬಾಕಿನೇ ಹೋಗಿ ಬಂದೆ ನೋಡಿ ಕೆಂಚಕ್ಕನ ಮನೆಗೆ. ಎಲ್ಲಿಗೆ ಹೋಗಿದ್ದೆ ಮುಂಜಾನೆ? ಅಷ್ಟು ಕರೆದು ನಾನು ಬಂದೇ ಇಲ್ಲವ ಹೊರಗೆ. ನಾ ಇದ್ದಿದ್ದಿಲ್ಲ ಬಿಡವ ಮನ್ಯಾಗ. ಇದ್ದಿಲ್ಲ ಅಂತಂದ್ರೆ ನಾನು ನೀ ಕರೆದಾಗ ಯಾವತ್ತರ ಬರಲಾರ್ದೆ ಇರ್ತೀನೇನು? ಹಿಂದೆ ಅಲ್ಲಿ ಹಿತ್ತಲ್ನಾಗ ಸ್ವಲ್ಪ ಕೆಲಸ ಮಾಡ್ಲಕತ್ತಿದ್ದು ನಾನು, ಹಾಗಾಗಿ ನನಗೆ ಕರೆದಿದ್ದು ಕೇಳಿಲ್ಲ ಬಿಡು. ಹಿಂದೆ ಅಲ್ಲಿ ಸಗಣಿ ಅದು ಬೆಳೆದಿತ್ತೇವ, ಅದು ಎಷ್ಟು ದಿನ ಆಗಿತ್ತು ಹಾಗೆ ಬಿಟ್ಟಿದ್ದ, ಹಾಗಾಗಿ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಿದ. ಅದಕ್ಕೆ ನಾನು ಕೇಳಿಲ್ಲ ತಗೋ. ಏನಂದಳು ಕೆಂಚಕ್ಕ? ನೋಡು ನಿಂದಿರ್ಸೆ ಮಾತಾಡ್ಲಾಕತ್ತೀನಿ. ಏನಂದಳು ಕೆಂಚಕ್ಕ ಅಂಥೇಳಿ. ಬಾ ಕೂಡ್ ಬಾ, ಚಾ ಮಾಡ್ಕೊಂಡು ಬರ್ತೀನಿ, ಚಾ ಕುಡ್ಕೊತ ಮಾತಾಡಮಂತ ಬಾ. ಬೇಡವ ಚಾ ಅದೇನು ಬೇಡ, ಅಲ್ಲಿ ಕುಂತು ಸಾಕಾಗ್ಯದ ಬಿಡು. ಕಡೆ ಅಲ್ಲಿ ಬಂದು ಕೂಡ್ಲಿ ಮತ್ತೆ. ಇರಲಿ ತಗೋ, ಈಗ ನಾನು ಮನೆಗೆ ಹೋಗ್ತೀನಿ, ಭಾಳ ಹೊತ್ತೈತೆ ನಾನು ಬಂದು ಕುಂತಿ ಅಲ್ಲಿ ಕೆಂಚಕ್ಕನ ಬಲ್ಲಿ. ನಿನಗೊಂದು ವಿಚಾರ ಗೊತ್ತೇನು? ಯವ್ವ ಅದು ಹುಡುಗಿ ಏನು ಚಂದ ಅಂತಿ. ಯವ್ವ ತಿದ್ದಿದ್ದು ಗೊಂಬೆಗೆ ಗೊತ್ತೇನು ಗಿರ್ಜಿ ನೀನು? ನೀ ನೋಡ್ದಂತಂದ್ರೆ ಯವ್ವ ತಾಯಿ, ಯಾ ಹೀರೋಯಿನ್ ಕಮ್ಮಿಲ್ಲ ನೋಡ ಹುಡುಗಿ, ಅಷ್ಟು ಚಂದದಾಳ. ಯವ್ವ ತಾಯಿ, ನನಗಂತರೂ ಆ ಹುಡುಗಿಗೆ ನೋಡಬೇಕು ಪದೇ ಪದೇ ಅನ್ನತ್ತದ ಗಿರ್ಜಿ, ಅಷ್ಟು ಚಂದದಾಳ ಹುಡುಗಿ. ಹುಡುಗ ಕೆಂಚಕ್ಕನ ಮನೆಗೆ ಯಾವ ಹುಡುಗಿ ಇದ್ದಾಳೆವ? ಇರ್ಲಿಕ್ಕೆ ಇಬ್ಬರು ಸೊಸಿದಾರ. ನೀ ಯಾವ ಹುಡುಗಿಗೆ ನೋಡ್ದಿ? ಗಿರ್ಜಿ ನೀವತ್ತ ಬರೋದಿತ್ತು. ಅಲ್ಲಿ ಏನಾಯ್ತು ಗೊತ್ತೇನು? ಕೆಂಚಕ್ಕರ ಮನೆಗ ಆಕಿ ಹಳಲೇವ ಅವ್ರದ್ದು ಸಣ್ಣ ಸಸಿ, ಅದು ಬೆಂಗಳೂರು ಸಸಿ. ಸಿಟಿಯಂದು ಕಟ್ಕೊಂಡು ಬಂದನಲ್ಲ ಆಕಿನ ಮಗ. ಆ ಸೊಸಿದು ಮನೆಗ ಕೆಲಸ ಮಾಡ್ತದಂತ ಅದು ಹುಡುಗಿ. ನಾವು ಏನು ಅನ್ಕೊಂಡೇವಂತಂದ್ರೆ ಆಕಿನ ಗೆಳತಿಗಿನ ಅದಾಳೇನೋ ಅಂತ ನಾವು ಅನ್ಕೊಂಡಿದ್ದೇವವ್ವ. ಆಕಿನ ಗೆಳತಿ ಅದಾಳೇನೋ ಮತ್ತು ನನ್ನ ಸಣ್ಣ ಮಗನಿಗೆ ತೊಗೊಂಡ್ರೆ ಆಯಿತು ಅಂತ ಅನ್ಕೊಂಡಿದ್ದೆವು. ಅದು ಹುಡುಗಿ ಆಕಿ ಸಸಿ ಇದ್ದಾಳಲ್ಲ ಬೆಂಗಳೂರು ಸಸಿ ಸುಸುಮ. ಸುಸುಮನ ಮನ್ಯಾಗ ಕೆಲಸ ಮಾಡ್ತದಂತ ಅದು ಹುಡುಗಿ. ಮನೆ ಕೆಲ್ಸದಕ್ಕೆ ಅದಾಳಂತಕಿ. ಯವ್ವ ಆಕಿ ಸುಸುಮನೆ ಇನ್ನು ಮನೆ ಕೆಲ್ಸದಕ್ಕೆ ಅಂದ್ರು ಒಪ್ಪತಾಳನ್ನು. ಆಕಿನ ಮುಂದೆ ನಿಂದಿರ್ಸೋರು, ಆಕಿನ ಬಾಜಕ್ಕೆ ನಿಂದಿರ್ಸೋರು. ಆ ಹುಡುಗಿ ಅಷ್ಟು ಚಂದದಾಳ ಗೊತ್ತೇನು? ಯವ್ವ ಯಾ ದೊಡ್ಡ ಮನೆ ಮಗಳು ಅನ್ಬೇಕಿ, ಅಷ್ಟು ಚಂದದಾಳ. ಹೇಗಿರ್ಸಿ ನೀ ನೋಡಿದ್ರೆ ಏನಂತೇನೋ ಅವು ಹಾರ ಬಿಡ್ತೀನಿ ನೋಡಿ ನೀ ಆ ಹುಡುಗಿಗೆ ನೋಡ್ದಂತಂದ್ರೆ. ಅಷ್ಟು ಚಂದದಾಳ, ಅದು ಮನೆ ಕೆಲಸದಾಕಿ. ಗಿರಿಜಿ ಅಷ್ಟು ಚಂದದಾಳ ಗೊತ್ತೇನು ಹುಡುಗಿ? ಅಕ್ಕಿಗೆ ನೀ ಹ್ಯಾಂಗೆ ನೋಡಿದ್ರು ಮನೆಗೆ ಕೆಲ್ಸದಕ್ಕೆ ಅಂತ ಅನ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಿಡು, ಅಷ್ಟು ಚಂದದಾಳ. ಅಕ್ಕಿನ ಕೂದಲು ಬಣ್ಣ, ಅಕ್ಕಿನ ಮಾರಿ ಬಣ್ಣ, ಅಕ್ಕಿನ ಬಟ್ಟಿ, ಅಕ್ಕಿನ ಚಪ್ಪಲ, ಯವ್ವ ಯಾ ಹೀರೋಯಿನಿಗೆ ಕಡಿಮೆ ಇಲ್ಲ ನೋಡಕ್ಕಿ ಹುಡುಗಿ, ಅಷ್ಟು ಚಂದದಾಳ ಗೊತ್ತೇನು? ಕೊಯ್ ತೊಳ್ಕೊಂಡು ಮುಟ್ಬೇಕು ಅಕ್ಕಿಗೆ, ಅಷ್ಟು ಚಂದದಾಳ. ಅಂಥ ಹುಡುಗಿಗೆ ನಾನು ನಮ್ಮ ಊರಾಗಾಯ್ತು, ನಮ್ಮ ಬೀಗರ್ ನೆಂಟ್ರನಾಗೈತು ಎಲ್ಲಿ ನೋಡಿಲ್ಲ ನೋಡು, ಎಲ್ಲೆಲ್ಲ ನೋಡಿಲ್ಲ ನಾನು. ಫಸ್ಟ್ ಟೈಮ್ ನೋಡ್ಲಕತ್ತೀನಿ. 8 ವರ್ಷ ನಿಂತು ಕೆಲಸ ಮಾಡ್ಕೊತದಾಳಂತಕಿ ಆ ಸುಸುಮನ ಮನೆಗ. ಅಷ್ಟು ಚಂದದಾಳ, ಅದು ಮನೆ ಕೆಲಸದಕ್ಕಿ. ನನಗೆ ಯಾಕೆ ಈ ಚಿತ್ರ ಐತಿ ಬಿಡವ, ನಂಬಕ್ಕಾಗವಲ್ದು. ನೀ ಹೇಳಕತ್ತಿದಂತಂದ್ರೆ ನೋಡಲೇಬೇಕು ಒಂದ್ಸರಿ. ಹೋಗ್ತೀನಿ ನಾನು. ಈಗೇನು ಇಲ್ಲಾಕೆ ಬಂದಾಳ ಮತ್ತು ಅಲ್ಲಿ ಸುಸುಮನ ಮನೆ ಕೆಲಸ ಬಿಟ್ಟು ಈಗೇನು ಇಲ್ಲೇ ಇರ್ತಾಳಂತ ಏನು? ಇಲ್ಲಿ ಹೆಂಗಿರ್ತಾಳೆ ನಮ್ಮ ಹಳ್ಳ್ಯಾಗ? ಆಕಿ ಸುಸುಮ ಅದಾಳಲ್ಲ, ಆಕಿಂದು ಮತ್ತು ದೊಡ್ಡ ಸೊಸಿದು ಜಗಳಾಗಿತ್ತಂತೆ ನೀನು. ಅದಕ್ಕೆ ಮನೆ ಕೆಲಸ ಬರಲಲ್ಲ ಆಕಿ ಪ್ಯಾಟೆನಕ್ಕೆಲ್ಲ ಎಟ್ಟಾದರೂ. ಅದಕ್ಕೆ ನನಗಂತರೂ ಕೆಲಸ ಬರಲ್ಲ, ಮತ್ತು ನಾ ಕೆಲಸದಕ್ಕಿಗೆ ಇಟ್ಕೊಂಡು ಇದು ಮಾಡ್ತೀನಿ, ಎಲ್ಲ ಕೆಲಸ ಮಾಡಿಸ್ತೀನಿ ಅಂತ ಅಂದಾಳಂತಿಕ್ಕಿ ಸುಸುಮ. ಅದಕ್ಕೆ ಮನೆ ಕೆಲಸ ಸಲಿಂದು ಆಕಿ ಸುಸುಮಂದ ಅವ್ವ ಕಳಿಸ್ಯಾಳಂತ ನೋಡಿ ಈ ಹುಡುಗಿಗೆ. ಮತ್ತು ಕುನ ಗೊತ್ತು ಇಲ್ದವ್ರಿಗೆ ಯಾಕೆ ಕಳಿಸ್ಲಿ, ಈಕಿನೇ ನಮಗೆ ಭಾಳ ಪರಿಚಯ ಅದಾಳಲ್ಲ, ಅದಕ್ಕೆ ಈಕಿಗೆ ಇಟ್ಕೋವ. ಮತ್ತು ಇಲ್ಲೇ ಇರಲಕ್ಕ ನಾನು ಅಲ್ಲಿ ಬೇರೆದವ್ರಿಗೆ ಕೆಲ್ಸಕ್ಕೆ ಇಟ್ಕೋತೀನಿ ನಮ್ಮ ಪೇಟೆಗ. ಈಕಿಂದು ನಮ್ಮದು ಭಾಳ ರಾಟಿ ಇದಲ್ಲ, ಅದಕ್ಕೆ ಈಕಿ ಅಡ್ಜಸ್ಟ್ ಆಗ್ತಾಳ ಅಂಥೇಳಿ ಕಳಿಸ್ಯಾಳ ಆ ಹುಡುಗಿಗೆ ಮನೆ ಕೆಲ್ಸಕ್ಕಂತಕಿ. ಆಕಿ ಈಗ ಕೆಂಚಕ್ಕನ ಮನೆ ಕೆಲಸ ಮಾಡ್ಬೇಕಂತಕಿ ಹುಡುಗಿ ಈಗ. ಅಲ್ಲ ಪರಕ ಅಟ್ಟು ಚದರ್ ಹುಡುಗಿ ಅದ ಅಂತಿ, ಅದೇನೋ ಪೇಟೆಗೆ ಮಾಡಿತಾನ ಕೆಲಸ. ಅಲ್ಲೇನು ಮಕ್ಕಳ ಕೆಲಸ ಇರಲ್ಲ, ಅದೆಲ್ಲ ಮಷಿನ್ ಮೇಲೆ ಮಾಡ್ತಾರಂತ ಕೆಲಸಗಳು. ಮತ್ತು ಇಲ್ಲಿ ಎಲ್ಲ ಕೈಲಿಂತೆ ಮಾಡ್ಬೇಕವ, ಒಂದು ಕುಟ್ಟದು ಹಿಡಿದು ಎಲ್ಲನೂ ಕೈಲಿನ ಮೇಲೆ ಮಾಡಬೇಕು. ಮತ್ತು ಇಲ್ಲಿ ಹೆಂಗೆ ಮಾಡ್ತಾಳ ಹುಡುಗಿ?
ಮಾಡಲ್ ಬಿಡವ. ಇಲ್ಲಿ ಹಳ್ಳ್ಯಾಗ ಪುರ್ವಟ ಆಗ್ಬೇಕಲ್ಲ, ಅಷ್ಟು ಚಂದ ಅದಾಳಂತಿ. ಅದು ಹೆಂಗೆ ಮಾಡ್ತಾಳ ಕೆಲಸ ಇಲ್ಲಿ, ಇಲ್ಲಿಂದಕ್ಕೆ ಭಾಳ ಬಿಡಿಸ್ತದ ಪಾರಕ್ಕ. ಮಾಡಲಕ್ಕಿ ಇಲ್ಲಿ ಹೋತಾಳ ನೋಡಕ್ಕಿ, ಒಂದು 2 ದಿನದಾಗೆ ಇಲ್ಲಿಂದ ಬಿಟ್ಟು ಹೇಳ್ತಾಳಕ್ಕಿ. ಮಾಡಲಕ್ಕಿ ಇಲ್ಲೆಲ್ಲಿ ಮಾಡ್ತಾಳ, ಅಷ್ಟು ಚಂದ ಅದಾಳಲ್ಲತ್ತಿದಿ. ನೀ ಹೇಳೋದು ಕೇಳಿದ್ರಂತರೂ ಆ ಹುಡುಗಿ ಮಾಡಲ್ ಬಿಡು ಕೆಲಸ. ಹ್ಞೂ, ಆಕಿ ಕಾವೇರಿ ದೊಡ್ಡ ಸೊಸಿ ಕೆಂಚಕ್ಕನ ಆಕಿ ಅನ್ನ ತಿಳು. ಆಕಿ ಏನಂತಾಳೆ ಗೊತ್ತೇನು, ಇಲ್ಲಿ ಅತ್ತಿ ಈಕಿ ಏನು ಕೆಲಸ ಮಾಡ್ತಾಳೆ, ಸಗಣಿ ಬೆಳೆದಿನೇ ಸತ್ತೋತಾಳ್ರಿ ಅತ್ತಿ ಅಂತ ಹೇಳಿ ನಗಾತಿಳಕಿ. ಯವ್ವ, ನನಗಂತೂ ಆಕಿನ ಮಾತು ಕೇಳಿ ಇಷ್ಟು ನಕ್ಕಿಲ್ ಬಿಡು. ನಾನಂತರೂ ಹಂಗೆ ಅನ್ನ ತಿಳ್ಗೊತ್ತೇನಕಿ ಕಾವೇರಿ ಅಂಥದ್ರಾಗ ಮತ್ತೆ ಈಕಿ ಕೆಂಚಕ್ಕ ನಿನ್ನ ಮನೆ ಸಸಿ ಮಾಡ್ಕೊತೀನಂದಲ್ಲ ಪರಕ್ಕ ಅಂತಂತಂದಳು. ಅದಕ್ಕೆ ಕಾವೇರಿ ಏನಂತಾಳೆ ಗೊತ್ತೇನು, ಇದು ಪರಕರೆ ನಮ್ಮ ಮನೆಗೆ ಅದ್ರಾಕಿ ಸಗಣಿ ಬೆಳೆದಿನೇ ಸತ್ತೋತಾಳ. ಆದ್ರೆ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಂದ್ರೆ ನಿಮ್ಮ ಮನೆಯಿಂದ ಬಾಂಡೆ ತಿಕ್ಕಿನೇ ಸತ್ತೋತಾಳ್ರಿ ಅಂತ. ಯವ್ವ ತಾಯಿ, ಇಟ್ಟು ನಕ್ಕಿವಿ ಎಲ್ಲರೂ ಕೇಳಬಾರ್ದು ನೋಡು. ಭಾರಿ ಇತ್ತಗಿರ್ತೀನಿ, ಬರಬೇಕಿತ್ತು. ಛೇ, ನಾನು ಮಿಸ್ ಮಾಡ್ಕೊಂಡು ಬಿಡವ ಪರಕ. ನೀ ಹೇಳತ್ತಿದ್ದು ಕೇಳಿದ್ರೆ ನನಗಂತರೂ ಆ ಹುಡುಗಿಗೆ ಯಾವಾಗ ನೋಡಲಿ ಅನ್ನಿಸ್ಲಕತ್ತದ ನನಗೆ. ನೀ ಏನು ನಿನ್ನ ಸಸಿ ಮಾಡ್ಕೋಬೇಕಂದಿದ್ದೇನ ಆ ಹುಡುಗಿಗೆ? ಹೂನಾಗಿರ್ಜಿ, ನನ್ನ ಸಸಿ ಆದಳು ಅಂತಂದ್ರೆ ಬಿಳಿ ಸಸಿ. ಪಾರಕ್ಕಂದು ಬಿಳಿ ಸಸಿ ಅದಾಳಂತೇಳಿ ಇಡೀ ಊರಿನ ಮಂದಿ ಮಾತಾಡ್ತಾರೆ. ಅಷ್ಟು ಚಂದ ಅದಾಳಕಿ ಗೊತ್ತೇನ. ನಾನು ಏನು ವಿಚಾರ ಮಾಡೀನಿ ಗೊತ್ತೇನು ಗಿರ್ಜಿ, ಈಗ ಹೆಂಗ ಇಲ್ಲಿ ಕೆಂಚಕರ ಮನೆಗೆ ಕೆಲಸ ಮಾಡಕ್ಕೆ ಬಂದಾಳಲ್ಲ, ಅಚಾನಕ್ ಆಕಿ ಎಲ್ಲ ಕೆಲಸ ಕಲ್ತೋಳಂತ ಇಟ್ಕೋ. ಹಳ್ಳಿ ಬಾಳೆ ಬದುಕಿಂದ ಎಲ್ಲ ಕಲ್ತೋಳಂತಂದ್ರೆ ನಾನು ನನ್ನ ಸಸಿ ಮಾಡ್ಕೋಬೇಕೆ ಎಲ್ಲ ಕತ್ತೀನಿ ಆಕಿಗೆ. ಯಾಕಂತಂದ್ರೆ ಎಲ್ಲ ಬರ್ತದಲ್ಲ, ಆಕಿಗೆ ದರ ಒಂದು ಬರ್ತದ. ಬಂತಂತಂದ್ರೆ ಮಾಡ್ಕೋಬೇಕಲ್ಲಾಗತ್ತೀನಿ. ಹುಡುಗಿ ಯಾವುದ್ರಾಗ ಕಮ್ಮಿಲ್ಲ ಗಿರ್ಜಿ, ಅಷ್ಟು ಚಂದದಳ ಗೊತ್ತೇನ. ಅಂತಕ್ಕೆ ಹುಡುಕರು ಹುಡುಕರು ಭೀ ಸಿಗಲಿ, ನಮ್ಮ ಮನೆಗೆ ಎಲ್ಲಿ ಸಿಗ್ತಾಳ. ಅದಕ್ಕೆ ಮಾಡ್ಬೇಕಲ್ಲಾಗತ್ತೀನಿ. ನನ್ನ ಮಗನು ಮತ್ತು ಅಟ್ಟೆ ಚದರನಲ್ಲ, ಜೋಡು ಚಂದ ಆಗ್ತದ. ಅದಕ್ಕೆ ವಿಚಾರ ಮಾಡೀನಿ. ನೋಡಮ್ ಅಕ್ಕಿ ಮೊದಲ ಕೆಲಸರ ಮಾಡಲಿ, ಎಲ್ಲ ಕಲ್ತೋಳಂತಂದ್ರೆ ಮಾಡ್ಬೇಕನ್ನೋದೇ ಅದ ನನ್ನ ತಲೆಗೆ. ಬಿಟ್ಟು ಕೊಡಬಾರ್ದು ಆ ಹುಡುಗಿಗೆ. ಇಂಥ ಸಸಿ ಎಲ್ಲಿ ಸಿಗ್ತಾಳೆ ಅನ್ನಂಗೆ ಆಗ್ಯದ ನನಗೆ. ನೀವೆಲ್ಲ ಚಲೋ ಪ್ಲ್ಯಾನ್ ಮಾಡಿದ್ ಬಿಡವ. ಅಯ್ಯ, ಪ್ಲ್ಯಾನ್ ಏನು, ಅಚಾನಕ್ ಅಕ್ಕಿಗೆ ಏನು ಕೆಲಸ ಬಂದಿಲ್ಲ ಅಂತಂದ್ರೂ ಮಾಡ್ಬೇಕಲ್ಲಾಗತ್ತೀನಿ. ಯಾಕೆ ಗೊತ್ತೇನು, ಇದು ನನ್ನ ದೊಡ್ಡ ಸಸಿ ಇದಲ್ಲ ಈಗ ಇದ್ದಿದ್ದು, ಅದಕ್ಕೇನು ಬರ್ತದೆ ಹೇಳು. ಎಲ್ಲ ಶುರು ಈಗ ನಮ್ಮ ಮನೆಗೆ ಬಂದಾಗ ಎಲ್ಲ ದರ ಒಂದು ಅಕ್ಕಿ ಕಲಿಸೀನಿ. ಈಗ ಒಂದೀಟು ಆಟ ಕಲ್ತಿ ಎಲ್ಲ ಮಾಡ್ಲಾಕತ್ತಾಳ. ಆಯಿತು, ಈಕಿಗೂ ಬಂದಿಲ್ಲ ಅಂತಂದ್ರೆ ಹಂಗೆ ಕಲಿಸಿ ಒಂದು ದಾರಿಗೆ ತರ್ತೀನವ ಹಂಗೆ. ಆದ್ರೆ ಹುಡುಗಿ ಮಾತ್ರ ಬಿಡಬಾರ್ದು. ನನ್ನ ಮಗ ಏನಾರ ನೋಡ್ದನಂತಂದ್ರೆ ಗ್ಯಾರಂಟಿ ಕಟ್ಕೋತಾನಕಿ ಗೊತ್ತೇನ. ಅಷ್ಟು ಚಂದದ ಹುಡುಗಿ. ನಾಳೆಗೆ ಒಂದು ಕೆಲಸ ಮಾಡಮ್ಮಿ ಗಿರ್ಜಿ, ನೀನು ಎಲ್ಲ ಕೆಲಸ ಮುಗಿಸ್ಕೊ, ನಾನು ಎಲ್ಲ ಕೆಲಸ ಮುಗಿಸ್ಕೊತೀನಿ. ಒಂದು ಜರ ಹೋಗಿ ಬರಮ್ಮಂತ ಕೆಂಚಕ್ಕರ ಮನೆಗೆ. ಸುಮ್ಮ ಕೆಂಚಕ್ಕೆ ಮಾತಾಡೋ ನೆಪದಾಗ ಹೋಗಿ ಬರಮ್ಮ. ನೋಡಮ್ಮ ಆ ಹುಡುಗಿಗೆ ನೀ ನೋಡ್ದಂಗೂ ಆತದ, ನನಗೂ ನನ್ನ ಸಸಿ ಆಗಕ್ಕೀಗ ನೋಡ್ದಂಗೆ ಆತದ. ಅಯ್ಯ ಪರಕ್ಕ, ಈಗ ಸೊಸಿನೇ ಮಾಡ್ಕೊಂಡು ಬಿಡು. ನೀ ಬಿಟ್ರೆ ಆಯ್ತವ, ನಾಳೆಗೆ ಮನೆ ತುಂಬಿಸ್ಕೊಂಬಂಗಿದ್ದೀನಿ ನೀನು. ಅಕ್ಕಿ ಹ್ಞೂ ಅಂದೋಳಲ್ಲ ಗಿರ್ಜಿ. ಆಯ್ತು, ನಾಳೆಗೆ ಮನೆ ತುಂಬಿಸ್ಕೊತೀನಿ ಗೊತ್ತೇನ. ಅಯ್ಯ ಗಿರ್ಜಿ, ಇದೊಂದು ವಿಚಾರ ಮಾಡಿಲ್ಲ ನೋಡು. ನಾನು ಅಂದ ಕೆಂಚಕ್ಕೆ ಕೇಳಂತ, ಆ ಹುಡುಗಿದು ಲಗ್ನ ಆಗ್ಯದೋ ಬಿಟ್ಟದವ, ಇದೇ ಗೊತ್ತಿಲ್ಲ ನನಗೆ. ಸಸಿ ಮಾಡ್ಕೊಳಕ್ಕೆ ಹೋಗ್ಲಾಗತ್ತೀನಿ ನಾನು. ನಾಳೆಗೆ ಜರ ಜಲ್ದಿ ತಯಾರಾಗ, ಇದಿಟ್ಟು ವಿಚಾರನ ಮೊದಲು ತಿಳ್ಕೊಬೇಕು. ಅಚಾನಕ್ ಆಕಿಂದು ಲಗ್ನ ಆಗಿತ್ತಂತಂದ್ರೆ ಅದು ವಿಚಾರ ಮಾಡಿಲ್ಲ ನಾನು, ಕೇಳೇ ಇಲ್ಲ ನೋಡು. ಆಕಿ ಕೆಂಚಕ್ಕೆ ಹೇಳ್ದ, ಆಕಿ ಸಸಿ ಮಾತಿನಾಗ ಹಾಗೆ ಮರ್ತೇ ಬಿಟ್ಟಳು. ಆಯ್ತು, ಅದು ಹುಡುಗಿ ಒಳಗೆ ಹೋಗ್ಬಿಟ್ಟತ್ತು. ನಾಳೆಗೆ ಹೆಂಗಾರ ಮಾಡಿ ಮೊದಲು ಆಕಿ ಲಗ್ನ ಆಗ್ಯದಿಲ್ಲ ಅಂತೇಳಿ ತಿಳ್ಕೊಬೇಕು ನಾನು. ಆಮೇಲೆ ವಿಚಾರ ಮಾಡ್ಲಿಕ್ಕೆ ಬರ್ತದೆ, ಸಸಿ ಮಾಡ್ಕೊಂಬತ್ತು. ಹ್ಞೂ ಆಯ್ತು ತಗೋ. ಮೊದಲ ಅದು ತಿಳ್ಕೊ, ಆಕಿಂದು ಲಗ್ನ ಆಗ್ಯದ ಇಲ್ಲ ಅಂಥೇಳಿ ತಿಳ್ಕೊ. ನಾಳೆಗೆ ಜಲ್ದಿ ತಯಾರಾಗ್ತೀನಿ ತಗೋ. ನಾನು ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಯ್ತಿರ್ತೀನಿ. ನೀ ಜಲ್ದಿ ಬಾ, ಹೋಗಿ ಬರಮ್ಮಂತ. ನಾನು ನೋಡ್ತೀನಂತ ಆ ಹುಡುಗಿ. ನೀ ಹೇಳಿದ್ದು ಕೇಳಿ ನನಗೆ ಭೀ ಯಾವಾಗ ನೋಡ್ತೀನಿ ಅನ್ನಂಗೆ ಆಗ್ಲಕತ್ತದ. ಆ ಹುಡುಗಿಗೆ ಅದು ಹೆಂಗೆ ಅದಾಳ ಅಂಥೇಳಿ ನೋಡ್ಬೇಕಲ್ಲಾಗತ್ತೀನಿ. ಆಯ್ತು ತಗೋ, ಹೋಗಿ ಬರಮ್ಮಂತ. ಏನು ಹೋಗಿ ಬರಮ್ಮ ತಗೋ. ಬಾ, ಎಟ್ಟತೈತೆ ನಿಂದಿರ್ತೀವಿ. ಒಂದು ಕಪ್ ಚಹಾ ಕುಡಿದು ಹೋಗ್ಲಿಕ್ಕೆ ಅದು ಎಂತ ಹೊತ್ತಾಗ್ತದ. ಜಲ್ದಿ ಮಾಡ್ತೀನಂತ ಬಾ, ನಾನು ಟೈಮ್ ತೊಗೊಳಲ್ಲ, ಜಲ್ದಿ ಮಾಡ್ತೀನಿ ಬಾ. ಇಲ್ಲ ಕಾಪಿ ಮಾಡ್ತೀನಿ ಬಾ, ಕಾಪಿ ಅಂದ್ರೆ ಜಲ್ದಿ ಆಗ್ತದ ಬಾ. ಆಯ್ತು ತಗೋವಾ. ಚಹಾ ಏನು ಬ್ಯಾಡ ತಗೋ, ನನಗೆ ಕಾಪಿ ಮಾಡಿ. ಕಾಪಿ ಗಿರ್ಜಿ, ನಿನ್ನ ಕೈ ನಿಂತ ಕಾಪಿ ಕುಡಿಯೋದು ಭಾಳ ದಿನನೇ ಆಯಿತು. ಅದು ನನ್ನ ಸಸಿ ಮಾಡ್ತಾಳೆವಾ, ಹುಯ್ ಅಂಥೇಳಿ ಸಕ್ಕರೆ ಹಾಕಿಬಿಡ್ತಾಳ. ಅದು ನನಗೆ ಸೇರಲ್ಲ ಬಿಡಲ್ಲ ಕಾಪಿ. ಅದಕ್ಕೆ ನೀ ಚಂದ ಮಾಡ್ತೀನಿ, ಮಸ್ತ್ ಮಾಡ್ತೀನಿ ನಿನ್ನ ಕಾಪಿ. ಕಾಪಿ ಮಾಡಿ ಕುಡಿದು ಹೋಗ್ತೀನಿ ಮತ್ತೆ. ನಡಿ.
ನೀವೆಲ್ಲ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತಿರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.